ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಇದೀಗ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸುದ್ದಿ ಬರ್ತಾ ಇದೆ. ಅದು ಏನಂದ್ರೆ, ಸತೀಶ್ ಜಾರಕಿಹೊಳಿ ಅವರು ಯಾಕೆ ಹೈಕಮಾಂಡನ್ನ ಮೀಟ್ ಮಾಡಿ ಬಂದ್ರು, ಜೊತೆಗೆ ಅವರು ಖುಷಿಯಾಗಿ ಬಂದಿದ್ದು ಯಾಕೆ, ಅದನ್ನು ಕೂಡ ಹೇಳ್ತೇವೆ ಇವತ್ತಿನ ವಿಡಿಯೋದಲ್ಲಿ. ಜೊತೆಗೆ ಇವತ್ತು ಸಿದ್ದರಾಮಯ್ಯನವರು ದೆಹಲಿಯ ನಾಯಕರನ್ನ ಮೀಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಜೊತೆ ಆಡಿದಂತ ಮಾತೇನು, ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಜೊತೆ ಯಾವೆಲ್ಲ ಒಪ್ಪಂದ ಮಾಡ್ಕೊಂಡು ಬಂದ್ರು, ಯಾವೆಲ್ಲ ಷರತ್ತನ್ನು ವಿಧಿಸಿದ್ರು, ಯಾವೆಲ್ಲ ಸಲಹೆಯನ್ನು ಕೊಟ್ಟಿದ್ರು, ಅದು ಈಗ ಇವತ್ತು ಚರ್ಚೆ ಆಗುತ್ತೆ ಸಿದ್ದರಾಮಯ್ಯನವ್ರ ಜೊತೆ. ಅದನ್ನು ಕೂಡ ಹೇಳ್ತೇವೆ. ಸತೀಶ್ ಜಾರಕಿಹೊಳಿ ಈ ತಂತ್ರಕ್ಕೆ ಪ್ರತಿತಂತ್ರವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮತ್ತೊಂದು ತಂತ್ರವನ್ನು ಹೆಣೆದಿದ್ದಾರೆ. ಇವೆಲ್ಲವನ್ನು ಹೇಳ್ತೀನಿ. ಇದಕ್ಕೂ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಎಸ್ ವೀಕ್ಷಕರೇ, ಸತೀಶ್ ಜಾರಕಿಹೊಳಿ ಅವರು 4-5 ದಿನಗಳ ಹಿಂದೆ ಹೈಕಮಾಂಡ್ ಅನ್ನು ಮೀಟ್ ಮಾಡಿದ್ರು. ಜನರಿಗೆಲ್ಲ ಅರ್ಥ ಆಗ್ತಿತ್ತು. ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಅನ್ನು ಮೀಟ್ ಮಾಡಿದ ಮುಖ್ಯವಾದ ಕಾರಣ ಅದು ಏನಂದ್ರೆ, ರಾಜಣ್ಣನವರ ಮೇಲೆ ಆದಂತಹ ಹನಿ ಟ್ರ್ಯಾಪ್ ಪ್ರಕರಣವನ್ನ ರಿಪೋರ್ಟ್ ಅನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ಗೆ ವಿಸ್ತೃತವಾದ ವರದಿಯನ್ನು ಸಲ್ಲಿಸಿದ್ರು. ಆ ಮುಖಾಂತರ ತಮ್ಮ ವಿರೋಧಿಯಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಚೆಕ್ಮೇಟ್ ಇಡುವ ದೃಷ್ಟಿಯಲ್ಲಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸುವ ಪ್ರಯತ್ನದಲ್ಲಿ, ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಪಟ್ಟದಿಂದ ದೂರ ಇಡುವ ಸಲುವಾಗಿ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನ, ಈ ಸಂವಿಧಾನ ಬದಲಾಗುತ್ತೆ ಅನ್ನೋ ಪ್ರಕರಣವನ್ನ, ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣವನ್ನ ಎಲ್ಲವನ್ನೂ ಕೂಡ ಒಂದೇ ಸಮನೆ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಎತ್ತಾಕಿ ಅವರನ್ನ ಎಲ್ಲ ಈ ದೊಡ್ಡ ದೊಡ್ಡ ಹುದ್ದೆಯಿಂದ ದೂರ ಇಡುವ ಪ್ರಯತ್ನ ಮಾಡಲಾಗಿದೆ ಎನ್ನುವ ರಿಪೋರ್ಟ್ ಅನ್ನ ಜನರಿಗೆ ಸಿಕ್ಕಿತ್ತು. ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಈ ಎಲ್ಲ ವಿಷಯಗಳನ್ನ ಹೈಕಮಾಂಡ್ ಮುಂದೆ ವಿಸ್ತೃತವಾಗಿ ಹೇಳಿ ಅದಕ್ಕೆ ಪೂರಕವಾದಂತಹ ಎವಿಡೆನ್ಸ್ ಕೂಡ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಇತ್ತು. ಆದರೆ ಈಗ ಬರ್ತಾ ಇರುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಅಂದ್ರೆ, ಸತೀಶ್ ಜಾರಕಿಹೊಳಿ ಅವರು ಅಂತ ಯಾವುದೇ ರಿಪೋರ್ಟ್ ಕೊಟ್ಟಿಲ್ಲ. ಅವರು ಕೆಲವೊಂದು ಮೇಜರ್ ಸರ್ಜರಿಗೆ ಮುಂದಾಗುವಂತೆ ಸಲಹೆಯನ್ನು ಕೊಟ್ಟಿದ್ದಾರೆ. ಅದೇ ಈಗ ಟ್ವಿಸ್ಟ್ ಇರೋದು. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಯಾವತ್ತೂ ಕೂಡ ಅಗ್ರೆಸಿವ್ ಪೊಲಿಟಿಕ್ಸ್ ಅನ್ನ ಮಾಡಿದವರೆಲ್ಲ. ಅವರು ಯಾವತ್ತೂ ಶಾಂತ ಸ್ವಭಾವದಿಂದ ಇದ್ದವರು ಮತ್ತು ವೇಟಿಂಗ್ ಲಿಸ್ಟ್ ಅಂತಾರಲ್ಲ, ಕಾಯುವಿಕೆಯ ಒಂದು ತಂತ್ರಕ್ಕೆ ಮುಂದಾದವರು. ಏನೇ ಆಗಲಿ ಮುಂದೊಂದು ದಿನ ನನಗೆ ಒಳ್ಳೇದಾಗತ್ತೆ ಎನ್ನುವ ಒಂದು ತಂತ್ರಕ್ಕೆ ಮುನ್ನಡೆಯನ್ನ ಬರೆದವರು. ಹಾಗಾಗಿ ಅವರು ಈಗಾಗಲೇ ಹಲವಾರು ಸಚಿವ ಸ್ಥಾನವನ್ನು ನಿಭಾಯಿಸಿ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಜೊತೆಗೆ ಅವರಿಗೆ ಪರಿಶಿಷ್ಟ ಪಂಗಡದ ನಾಯಕ ಎನ್ನುವ ದೊಡ್ಡ ಹಣೆಪಟ್ಟಿ ಕೂಡ ಇದೆ ಮತ್ತು ಬ್ಯಾಕಪ್ ಕೂಡ ಇದೆ. ಹಾಗಾಗಿ ಕೆಲ ದಿನಗಳ ಹಿಂದೆ ಹೈಕಮಾಂಡ್ ಮೀಟ್ ಮಾಡಿದಂತ ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಅವರನ್ನು ಮೀಟ್ ಮಾಡ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮೀಟ್ ಮಾಡ್ತಾರೆ, ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡ್ತಾರೆ. ಹಾಗೆ ಅನೇಕ ದೊಡ್ಡ ದೊಡ್ಡ ಮುಖಂಡರನ್ನ ಮೀಟ್ ಮಾಡಿ ಕೆಲವೊಂದು ಬದಲಾವಣೆಯನ್ನು ಸೂಚಿಸಿದ್ದಾರೆ. ಈ ಬದಲಾವಣೆ ಆಗಲೇಬೇಕು, ಇಲ್ಲ ಅಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಹಳ್ಳ ಹಿಡಿಯುತ್ತೆ, ಮತ್ತೆ 2 ಬಣ ಅಲ್ಲ 4 ಬಣ ಆಗುತ್ತೆ ಎನ್ನುವ ಸಲಹೆಯನ್ನ ಕೊಟ್ಟು ಸುಮ್ಮನೆ ವಾಪಸ್ ಬಂದ್ರು. ಜನರಿಗೆಲ್ಲ ಹೇಳಿದ್ದೇ ಬೇರೆ, ಜನರಿಗೆ ವಿಷಯ ತಲುಪಿದ್ದೇ ಬೇರೆ. ಅವರು ಹನಿ ಟ್ರ್ಯಾಪ್ ಪ್ರಕರಣದ ದೂರು ಕೊಡ್ಲಿಕ್ಕೆ ಹೋಗಿದ್ರು. ಅವರು ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಕೆಲವೊಂದು ಲಿಸ್ಟ್ಗಳನ್ನ ಕೊಟ್ಟರು. ಅವರು ಅನೇಕ ಕರ್ನಾಟಕದ ಡೆವಲಪ್ಮೆಂಟ್ಗಳ ಬಗ್ಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಟರು ಮತ್ತು ಉತ್ತರ ಕರ್ನಾಟಕಕ್ಕೆ ಕೆಲವೊಂದು ಉದ್ಯಮಗಳನ್ನು ತರುವ ನಿಟ್ಟಿನಲ್ಲಿ ಕೇಂದ್ರ ಸಚಿವರನ್ನ ಮೀಟ್ ಮಾಡುದು ಎನ್ನುವ ದೃಷ್ಟಿಯಲ್ಲಿ ಪ್ರಸಾರವಾಯಿತು. ಆದರೆ ಸತೀಶ್ ಜಾರಕಿಹೊಳಿ ಅವರು ಡಿ.ಕೆ. ಶಿವಕುಮಾರ್ ಒಂದು ಚೆಕ್ ಮೇಟ್ ಅನ್ನು ಇಟ್ಟಿದ್ದಾರೆ. ಅದು ಹೈಕಮಾಂಡ್ ಮುಖಾಂತರ. ಇವತ್ತು ಆ ಚರ್ಚೆ ಬರುತ್ತೆ. ಸಿದ್ದರಾಮಯ್ಯನವರ ಜೊತೆಗೆ ಹೈಕಮಾಂಡ್ ಚರ್ಚೆ ಮಾಡುತ್ತೆ. ಇವತ್ತು ಕ್ಯಾಬಿನೆಟ್ ಸರ್ಜರಿ ಮಾಡ್ಬೇಕಾ, ಕ್ಯಾಬಿನೆಟ್ ರೀಶಫಲ್ ಮಾಡ್ಬೇಕಾ, ಕ್ಯಾಬಿನೆಟ್ ವಿಸ್ತಾರ ಮಾಡಿದ್ರೆ ಯಾವೆಲ್ಲ ಸಚಿವರಿಗೆ ಕೋಕ್ ಕೊಡಬೇಕು, ಜೊತೆಗೆ ಯಾವೆಲ್ಲ ಸಚಿವರಿಗೆ ಹೊಸದಾಗಿ ಸೇರಿಸ್ಕೊಳ್ಬೇಕು, ಈ ಎಲ್ಲ ಸಚಿವ ಸಂಪುಟದ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನ ನೋಡಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಒಂದು ಮಾತುಕತೆ ಇವತ್ತು ನಡೆಯುತ್ತೆ. ಹಾಗಾದ್ರೆ ಕೆಲ ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯ ನಾಯಕರ ಮೀಟ್ ಮಾಡಿ ಹೇಳಿದಂತ ಆ ಸಲಹೆ ಏನು ನೋಡಿ. ಕರ್ನಾಟಕದಲ್ಲಿ ಹೇಳಿ ಕೇಳಿ ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು. ಡಿ.ಕೆ. ಶಿವಕುಮಾರ್ ಅವರು 5 ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ಘಟಕವನ್ನು ಮುನ್ನಡೆಸಿದ್ದಾರೆ. ಹಾಗಾಗಿ ಅವರ ಬದಲಾವಣೆಗೆ ಕೂಗು ಕೇಳಿ ಬರ್ತಾನೆ ಇದೆ. ಒಂದು ಆ ವಿಷಯ. ಎರಡನೇದಾಗಿ, ನವೆಂಬರ್ ವೇಳೆಗೆ ಸಿದ್ದರಾಮಯ್ಯನವರು ಇಳಿಯುತ್ತಾರೆ. ಆ ಸಿದ್ದರಾಮಯ್ಯನವರ ಜಾಗದಲ್ಲಿ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪಟ್ಟವನ್ನು ಅಲಂಕರಿಸುತ್ತಾರೆ ಎನ್ನುವುದು ಎರಡನೇ ವಿಷಯ. ನೋಡಿ, ಈ 2 ವಿಷಯಗಳನ್ನ ಬಿಟ್ಟು ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಈ 2 ಪಟ್ಟದಿಂದ ದೂರ ಇಡಬೇಕಂದ್ರೆ ಮತ್ತೊಂದು ರಣತಂತ್ರವನ್ನು ಹಣಿದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರು ಹೇಳಿದ ಒಂದು ಮಾತಿದೆಯಲ್ಲ, ಅದಕ್ಕೆ ಹೈಕಮಾಂಡ್ ಹೌದನ್ಬೇಕಾ ಬೇಡ ಅನ್ಬೇಕಾ, ಹೌದಂದ್ರೆ ಮುಂದೇನು ತೊಂದರೆ ಆಗುತ್ತೆ, ಬೇಡ ಅಂದ್ರೆ ಮುಂದೇನು ತೊಂದರೆ ಆಗುತ್ತೆ ಎನ್ನುವ ವಿಚಾರವನ್ನ ಮಾಡ್ತಿದೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಮುಂದೆ ಇಟ್ಟಂತ ಆ ಒಂದು ಬೇಡಿಕೆ, ಅದು ಸಣ್ಣ ಬೇಡಿಕೆ ಅನ್ಸುತ್ತೆ, ಆದ್ರೆ ಅದರಿಂದ ಆಗುವಂತ ದೊಡ್ಡ ಅನಾಹುತವಾಗಬಹುದು.
ದೊಡ್ಡ ಬದಲಾವಣೆ ಯಾರಿಂದಲೂ ಕೂಡ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಅಂತಹದ್ದೊಂದು ಒಂದು ಸಣ್ಣ ಕೋರಿಕೆಯನ್ನ ಮನವಿಯನ್ನ ಸತೀಶ್ ಜಾರಕಿಹೊಳಿ ಅವರು ಇಟ್ಟಿದ್ದಾರೆ. ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರು ಇಟ್ಟಂತ ಒಂದು ಮನವಿ ಏನು, ಬೇಡಿಕೆ ಏನು, ಬದಲಾವಣೆ ಏನು ಅನ್ನೋದನ್ನ ನೋಡೋದಾದ್ರೆ ಸದ್ಯಕ್ಕೆ ನೀವು ಕ್ಯಾಬಿನೆಟ್ ರೀಶಫಲ್ ಅನ್ನ ಮಾಡಬೇಕು, ಕ್ಯಾಬಿನೆಟ್ ಸಂಪುಟ ಪುನರಚನೆಯನ್ನ ಮಾಡಬೇಕು, ಅಲ್ಲಿ ಕೆಲವೊಂದು ಬದಲಾವಣೆಯನ್ನು ಮಾಡಿ, ಯಾರನ್ನಾದ್ರೂ ಮಿನಿಸ್ಟರ್ ಮಾಡಿ, ಯಾರನ್ನಾದ್ರೂ ಮಿನಿಸ್ಟರ್ ಪಟ್ಟನ ತೆಗಿರಿ. ಆದರೆ ಮತ್ತೊಂದು DCM ಹುದ್ದೆಯನ್ನು ನೀವು ಸೃಷ್ಟಿ ಮಾಡಲೇಬೇಕು. ಮತ್ತೊಂದು DCM ಹುದ್ದೆ ಸೃಷ್ಟಿಯಾಗುವ ತನಕ ನೀವು KPCC ಅಧ್ಯಕ್ಷರ ಬದಲಾವಣೆಯನ್ನಾಗಲಿ ಅಥವಾ ಮುಖ್ಯಮಂತ್ರಿಯ ಬದಲಾವಣೆಯನ್ನಾಗಲಿ ಮಾಡಲೇಬಾರದು. ಒಂದು ವೇಳೆ ನೀವು KPCC ಅಧ್ಯಕ್ಷರ ಬದಲಾವಣೆ ಮಾಡಿದ್ರೂ ಪರವಾಗಿಲ್ಲ, ಆದರೆ ಮುಖ್ಯಮಂತ್ರಿಯ ಹುದ್ದೆಯ ಬದಲಾವಣೆ ಮಾಡಲೇಬಾರದು. ಎಲ್ಲಿ ತನಕ ಅಂದ್ರೆ ಈಗಾಗಲೇ ಒಬ್ಬ DCM ಆಗಿರುವಂತಹ DK ಶಿವಕುಮಾರ್ ಅವರು ಇದ್ದಾರೆ, ಒಂದು ಹುದ್ದೆ ಇದೆ, ಅದಕ್ಕೆ ಪ್ಯಾರಲಲ್ ಆಗಿ ಮತ್ತೊಂದು DCM ಹುದ್ದೆಯನ್ನು ಸೃಷ್ಟಿ ಮಾಡಬೇಕು. ಅದರಲ್ಲಿ KN ರಾಜಣ್ಣನವ್ರು ಕೂರಿಸ್ತಿರೋ ಅಥವಾ ಪರಿಶಿಷ್ಟ ಪಂಗಡದ ನಾಯಕನಾದಂಥ ನನ್ನನ್ನು ಕೂರಿಸ್ತಿರೋ ಅಥವಾ ಲಿಂಗಾಯತ ಮುಖಂಡರಾದಂಥ MB ಪಾಟೀಲ್ ಅವ್ರನ್ನ ಕೂರಿಸ್ತಿರೋ ಅದು ನಿಮಗೆ ಬಿಟ್ಟಂತ ವಿಷಯ. KN ರಾಜಣ್ಣನವರ ಈಗ ಅನೇಕ ಗೊಂದಲದಲ್ಲಿದ್ದರೆ ಅವರು ಕೂಡ ಈಗ ರೇಸ್ನಿಂದ ಹೊರಗೆ ಬಂದಿರ್ಬೋದು. ಆದರೆ ನಾನಾಗಲಿ MB ಪಾಟೀಲ್ ಆಗಲಿ ನಾವಿಬ್ಬರು ಕೂಡ DCM ಸ್ಥಾನದ ಆಕಾಂಕ್ಷಿಯಾಗಿದ್ದೇವೆ, ಆ ಹುದ್ದೆಯ ಆಕಾಂಕ್ಷಿಯಾಗಿದ್ದೇವೆ. ಹಾಗಾಗಿ ಮೊದಲ ಬಾರಿಗೆ ಮೊದಲು ನೀವು ಮಾಡಬೇಕಾದಂಥ ಒಂದು ದೊಡ್ಡ ಕೆಲಸ ಅಂದರೆ ಸಂಪುಟ ಸರ್ಜರಿಯನ್ನು ಮಾಡಬೇಕು. ಆ ಸಂಪುಟ ಸರ್ಜರಿಯಲ್ಲಿ ಅಂದರೆ ಸಂಪುಟವನ್ನು ಪುನರಚನೆ ಮಾಡಬೇಕು. ಆ ಪುನರಚನೆಯಲ್ಲಿ ನೀವು ಸಣ್ಣ ಪುಟ್ಟ ಚೇಂಜಸ್ ಅನ್ನು ಮಾಡಬಹುದು, ಆದರೆ ಒಂದು ಚೇಂಜ್ ಮಾಡಲೇಬೇಕು. ಒಬ್ಬನನ್ನ ನಾವು ಈಗಾಗಲೇ ಸಚಿವರಾಗಿದ್ದೇವೆ, ನಾನಾಗಲಿ MB ಪಾಟೀಲ್ ಆಗಲಿ ಸಚಿವರಾಗಿದ್ದೇವೆ, ಅವರಿಗೆ ಒಂದು ಉಪಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು. DK ಶಿವಕುಮಾರ್ ಅವರು ಒಂದು ಕಡೆ ಇರಲಿ, ಜೊತೆಗೆ ಉತ್ತರ ಕರ್ನಾಟಕದವರಾದಂಥ ನಮ್ಮ ಇಬ್ಬರಲ್ಲಿ ಒಬ್ಬರಿಗೆ ನೀವು ಉಪಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು. ಹಾಗಾದ್ರೆ DK ಶಿವಕುಮಾರ್ ಅವರು ಈಗ ಏನೆಲ್ಲ ಮೆರಿತಾ ಇದ್ದಾರಲ್ಲ ಎಲ್ಲವನ್ನೂ ಕೂಡ ತಾನೇ ಮುಖ್ಯಮಂತ್ರಿ ಎನ್ನುವ ರೀತಿಯಲ್ಲಿ ಈಗ ಮೆರಿತಾ ಇದ್ದಾರಲ್ಲ, ಯಾವುದಕ್ಕೂ ಕೂಡ ಯಾರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ CM ರೀತಿಯಲ್ಲಿ ತಾನೇ ಮುಖ್ಯಮಂತ್ರಿ ಎನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಕಡಿವಾಣ ಬೀಳುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರಿಗೆ ಎಷ್ಟು ಬೆಲೆಯನ್ನು ಕೊಡಬೇಕಾಗತ್ತಲ್ಲ, ಆಸ್ ಎ DCM ಆಗಿ ಅಷ್ಟೇ ಬೆಲೆಯನ್ನ ನಮಗೂ ಕೂಡ ಉಪಮುಖ್ಯಮಂತ್ರಿಯಾಗಿ ಅವ್ರು ಕೊಡಬೇಕಾಗತ್ತೆ, ಉಪಮುಖ್ಯಮಂತ್ರಿಗೆ ಕೊಡಬೇಕಾಗತ್ತೆ. ಹಾಗಾಗಿ ಅಲ್ಲಿ ಅಧಿಕಾರದ ವಿಕೇಂದ್ರೀಕರಣ ಆಗುತ್ತೆ. ಒಂದ್ ಕಡೆ DK ಶಿವಕುಮಾರ್ ಅವರು ಮೈಸೂರು ಬೆಲ್ಟ್ ಅಥವಾ ದಕ್ಷಿಣ ಕರ್ನಾಟಕದ ಬೆಲ್ಟಿಗೆ ಸ್ವಲ್ಪ ಮಾನ್ಯತೆಯನ್ನು ಕೊಟ್ಟರೆ, ನಾವು ಇಬ್ಬರಲ್ಲಿ ಒಬ್ಬರು ಉಪಮುಖ್ಯಮಂತ್ರಿ ಆದ್ರೆ ನಾವು ಉತ್ತರ ಕರ್ನಾಟಕದ ಕಡೆ ಗಮನ ಹರಿಸಲಿಕ್ಕೆ ಆಗತ್ತೆ. ಮತ್ತು ಉಪಮುಖ್ಯಮಂತ್ರಿ ನಮ್ಮ ಭಾಗದವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಎನ್ನುವ ಕಾರಣಕ್ಕಾಗಿ ಮುಂದೆ ಬರುವ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಉತ್ತರ ಕರ್ನಾಟಕದ ಮತಗಳು ನಮ್ಮ ಕಡೆ ಸೆಳೆಯಲಿಕ್ಕೆ ಅಂದ್ರೆ ಕಾಂಗ್ರೆಸ್ ಕಡೆ ಸೆಳೆಯಲಿಕ್ಕೆ ಒಳ್ಳೆಯದಾಗತ್ತೆ ಅನ್ನೋ ದೃಷ್ಟಿಯಲ್ಲಿ ಒಂದು ಉತ್ತಮವಾದ ಸಲಹೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿಯೇ ಕೂಡ ಹೈಕಮಾಂಡ್ ಯಾವುದೇ ಸಲಹೆಯನ್ನ ಯಾವುದೇ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಸತೀಶ್ ಜಾರಕಿಹೊಳಿ ಹೇಳಿದಂತೆ ಈ ಒಂದು ಸಣ್ಣ ಬದಲಾವಣೆಗೆ ಮನಸೋತು ಖುಷಿಗೊಂಡು ಹೈಕಮಾಂಡ್ ಯಾವುದೇ ವ್ಯತಿರಿಕ್ತವಾದಂಥ ಒಂದು ಭಾವನೆಯನ್ನಾಗಲಿ ಅಥವಾ ಮಾತನ್ನು ಹೇಳಿಲ್ಲ. ಹಾಗಾಗಿಯೇ ಒಂದು ಸಕಾರಾತ್ಮಕ ನೋಟಿಸ್ ಅನ್ನ ಪಡೆದುಕೊಂಡಂತ ಸತೀಶ್ ಜಾರಕಿಹೊಳಿ ಅವರು ತುಂಬಾ ಖುಷಿಯಿಂದ ಬಂದ್ಬಿಟ್ರು. ನೋಡಿ, ನಾನು ಮುಖ್ಯಮಂತ್ರಿ ಆಗ್ತೇನೆ, ನಾನು KPCC ಅಧ್ಯಕ್ಷರಾಗ್ತೇನೆ, ಅದು ಈಗಲ್ಲ, ಈ ಇಬ್ರು ಈಗ ಅಂದ್ರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದು ಸದ್ಯ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಮತ್ತೊಂದು ಉಪಮುಖ್ಯಮಂತ್ರಿ ಹುದ್ದೆ ಖಾಲಿ ಇದೆ ಎನ್ನುವ ಯಾವುದೇ ಸಂಕೇತವನ್ನು ಕೊಡಲೇ ಇಲ್ಲ. ಅವ್ರು ಹೇಳಿದಷ್ಟೇ ಹೈಕಮಾಂಡ್ಗೆ ಮುಖ್ಯಮಂತ್ರಿ ಒಂದು ಬದಲಾವಣೆಯನ್ನು ಮಾಡಬೇಡಿ, KPCC ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕೆ ಬೇಡ, ಎಲ್ಲೇ ತನಕ ಸಂಪುಟ ಸರ್ಜರಿ ಆಗೋ ತನಕ ಯಾವುದೇ ಬದಲಾವಣೆ ಬೇಡ ದೊಡ್ಡ ಹುದ್ದೆಯಲ್ಲಿ. ಆದರೆ ಮತ್ತೊಂದು ಹುದ್ದೆಯನ್ನು ಸೃಷ್ಟಿ ಮಾಡಿ ನೀವು ಒಬ್ಬರನ್ನ, ನಾನು ಅಥವಾ MB ಪಾಟೀಲ್ ಅವರನ್ನ ನೀವು ಉಪಮುಖ್ಯಮಂತ್ರಿ ಮಾಡಲೇಬೇಕು. ಹಾಗೆಂದ ಮಾತ್ರಕ್ಕೆ ಮಾತ್ರ ನಮ್ಮ ಕರ್ನಾಟಕ ಸರ್ಕಾರ ಒಂದು ಪತ್ತಲ್ಲಿ ಸಾಗತ್ತೆ. ಏನಾದರೂ ನೀವು ಇವೆಲ್ಲವನ್ನು ಬಿಟ್ಟು ಸಿದ್ದರಾಮಯ್ಯನವ್ರನ್ನ CM ಪಟ್ಟದಿಂದ ಇಳಿಸಿ ಈಗ KPCC ಅಧ್ಯಕ್ಷರಾಗಿರುವಂಥ ಜೊತೆಗೆ DCM ಆಗಿರುವಂಥ DK ಶಿವಕುಮಾರ್ ಅವರನ್ನು ಏನಾದರೂ ನೀವು ಮುಖ್ಯಮಂತ್ರಿ ಮಾಡಿದ್ರೆ ಗ್ಯಾರಂಟಿ ಯೋಜನೆಗಳು ಹಳ್ಳಾಡೋಗುತ್ತೆ. ದೀನ ದಲಿತರ ಬಡವರ ನಾಯಕ ಎನ್ನುವ ಹಣೆಪಟ್ಟಿ ಹೊಂದಿರುವಂಥ ಮುಖ್ಯಮಂತ್ರಿಯವರ ಅಂದರೆ ಸಿದ್ದರಾಮಯ್ಯನವರ ಈ ಮಾಸ್ ಲೀಡರ್ಶಿಪ್ ಕೂಡ ಕೆಳಗಿಳಿದ ಮೇಲೆ ಜನರಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಬರೋದಿಲ್ಲ. ಚಿಕ್ಕ ಘಟನೆಗಳು ಕೂಡ, ಚಿಕ್ಕ ಅಡವಟ್ಟುಗಳು ಕೂಡ ಅದು ದೊಡ್ಡದಾಗಿ ಪ್ರತಿಬಿಂಬವಾಗುತ್ತೆ. ಜನರಿಗೆ ತಲುಪಿಸುವಲ್ಲಿ BJP ಒಳ್ಳೊಳ್ಳೆಯ ಕಾರ್ಯವನ್ನು ಮಾಡುತ್ತೆ, ಪ್ರಚಾರ ಮಾಡುತ್ತೆ. ಹಾಗಾಗಿ ನೀವು DK ಶಿವಕುಮಾರ್ ಅವರನ್ನ ಸದ್ಯ ಏನಾದರೂ ಮಾಡಿ, KPCC ಅಧ್ಯಕ್ಷರನ್ನಾದರೂ ಮಾಡಿ, ಅಥವಾ ನೀವು ಎಕ್ಸ್ಟ್ರಾ ಸಚಿವ ಸಂಪುಟದಲ್ಲಿ ಸ್ಥಾನ ಬೇಕಾದ್ರೂ ನೀವು ಎಕ್ಸ್ಟ್ರಾ ಕೊಡಿ. ಆದರೆ ಅವರ ಜೊತೆಗೆ ಮತ್ತೊಂದು DCM ಹುದ್ದೆಯನ್ನು ನೀವು ಸೃಷ್ಟಿ ಮಾಡಲೇಬೇಕು. ಅಂದಾಗ ಮಾತ್ರ ನೀವು DK ಶಿವಕುಮಾರ್ ಅವರ ಪವರ್ನ ಕಂಟ್ರೋಲ್ ಮಾಡಬಹುದು. ಅವರ ಈ ನಡೆ ಇದೆಯಲ್ಲ, ತಾನೇ ಮುಖ್ಯಮಂತ್ರಿ, ತನ್ನನ್ನು ಅಂದರೆ ಯಾರನ್ನೂ ಕೂಡ ಆತ್ಮವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಎಲ್ಲ ನಿರ್ಧಾರಕ್ಕೂ ಕೂಡ CM ರೀತಿಯಲ್ಲಿ ವರ್ತನೆ ಮಾಡುವಂಥ DK ಶಿವಕುಮಾರ್ ಅವರು
ಅವರನ್ನ ಕಂಟ್ರೋಲ್ ಮಾಡಬೇಕಂದ್ರೆ ಮತ್ತೊಂದು DCM ಹುದ್ದೆಯನ್ನು ನೀವು ಸೃಷ್ಟಿ ಮಾಡಲೇಬೇಕೆನ್ನುವ ಒಂದು ಚೆಕ್ ಮೇಟನ್ನು ಇಟ್ಟು ಆರಾಮಾಗಿ ಬಂದು ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮ MLA ಕ್ಷೇತ್ರದಲ್ಲಿ ಓಡಾಡ್ಕೊಂಡಿದ್ದಾರೆ. ಆದರೆ ಇದನ್ನ ಅರಿತಿರುವಂತ DK ಶಿವಕುಮಾರ್ ಅವರು ಕೂಡ ಮತ್ತೊಂದು ಚೆಕ್ ಮೇಟ್ ಇಡುವಂತ ಸಾಧ್ಯತೆ ಇದೆ. ಅದೇನಂದ್ರೆ ಸಂಪುಟ ಸರ್ಜರಿಗೂ ಮುನ್ನವೇ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಹೋಗಿ ಅಲ್ಲಿ ಹೈಕಮಾಂಡ್ ಜೊತೆ ಮಾತಾಡ್ತಾರೆ. ಅವೆಲ್ಲವೂ ಕೂಡ DK ಶಿವಕುಮಾರ್ ಅವರಿಗೆ ತಿಳಿದೇ ಇರುತ್ತೆ. ಏನಾದ್ರೂ ಇಂಥ ವಿಷಯ ಸತೀಶ್ ಜಾರಕಿಹೊಳಿ ಹೇಳಿದಂತ ಮತ್ತೊಂದು DCM ಹುದ್ದೆ ಸೃಷ್ಟಿಯಾಗುವಂತ ನಿಟ್ಟಿನಲ್ಲಿ ಏನಾದ್ರೂ ಚರ್ಚೆ ಆದ್ರೆ ಅವರು ಏಕಾಏಕಿ ನಿರ್ಧಾರವನ್ನು ತಗೊಂಡು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡು ಹೈಕಮಾಂಡ್ ಕೂಡ ಮತ್ತೊಂದು DCM ಹುದ್ದೆಗೆ ಓಕೆ ಎನ್ನುವ ಸಾಧ್ಯತೆ ಇದ್ರೆ ಅದರಿಂದ ರೆಬಲ್ಗೊಂಡು ಅದರಿಂದ ಆಕ್ರೋಶಗೊಂಡು DK ಶಿವಕುಮಾರ್ ಅವರು ಈಗಿನ KPCC ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡಿ ನಾನೊಬ್ಬ ರೆಬಲ್ ಆಗ್ತಾ ಇದ್ದೇನೆ, ನೀವು ನನಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಟ್ಟಿಲ್ಲ ಅಂದ್ರೆ ನನಗೆ ರೆಡ್ ಕಾರ್ಪೆಟ್ ಹಾಕಿ ಬಿಜೆಪಿಯವರು ಕರಿತಾ ಇದ್ದಾರೆ ಎನ್ನುವ ದೃಷ್ಟಿಯಲ್ಲಿ ಒಂದು ಸಂದೇಶವನ್ನು ಕೊಡುವಂತ ಒಂದು ಲೆಕ್ಕಾಚಾರ ಕೂಡ ಇದೆ. ಹಾಗಾಗಿ ಯಾವೆಲ್ಲ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದಿಟ್ಟಿದಾರಲ್ಲ ಅದಕ್ಕಿಂತ ಡಬಲ್ ಆಗಿ ಅದಕ್ಕೆ ಮತ್ತೊಂದು ಚೆಕ್ಮೇಟ್ ಕೊಡುವ ರೀತಿಯಲ್ಲಿ DK ಶಿವಕುಮಾರ್ ಅವರು ಕೂಡ ಎಲ್ಲ ಪ್ಲಾನ್ ಅನ್ನು ಹಾಕೊಂಡು ತಜ್ಞರಿಂದ ಪೊಲಿಟಿಕಲ್ ತಜ್ಞರಿಂದ ಒಳ್ಳೆಯ ಮಾಹಿತಿಯನ್ನು ಪಡ್ಕೊಂಡು ಅವರು ಹಾಗೆ ಮಾಡೋದನ್ನ ಏನೆಲ್ಲ ಮಾಡಬೇಕು ಎನ್ನುವ ದೃಷ್ಟಿಯಲ್ಲಿ ಮತ್ತೊಂದು ಚೆಕ್ಮೇಟ್ ಕೂಡ ಇಡ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಏನಾದರೂ ಹೈಕಮಾಂಡ್ ಕಡೆಯಿಂದ ಮತ್ತೊಂದು DCM ಹುದ್ದೆ ಸೃಷ್ಟಿ ಮಾಡುವಂತ ಏನಾದರೂ ಲೆಕ್ಕಾಚಾರ ಬಂದ್ರೆ ಅದೇ ಕ್ಷಣ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ರಿಸೈನ್ ಮಾಡ್ತಾರೆ. ಜೊತೆಗೆ DCM ಹುದ್ದೆಗೆ ಅವರು ರಿಸೈನ್ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಆ ಮುಖಾಂತರ ನನಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಲೇಬೇಕು, ಇದು ನನ್ನ ಫೈನಲ್ ಬಾಣ ಎನ್ನುವ ಒಂದು ನೇರವಾದ ಸಂದೇಶವನ್ನ ಹೈಕಮಾಂಡ್ಗೆ ಕಳಿಸುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಇವತ್ತಿನ ಡೆಲ್ಲಿ ಭೇಟಿ ಇದೆಯಲ್ಲ, ಸಿದ್ದರಾಮಯ್ಯನವರು ಡೆಲ್ಲಿಯಲ್ಲಿ ಹೈಕಮಾಂಡ್ ಜೊತೆ ಮಾತಾಡಿ ಯಾವೆಲ್ಲ ಪಾಸಿಟಿವ್ ನೋಟನ್ನು ತೆಗೆದುಕೊಂಡು ಬಂದು ಏನೆಲ್ಲ ಮಾಡ್ತಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಇವತ್ತಿನಿಂದ ಬೆಲೆ ಏರಿಕೆಯ ಈ ಬೇಗುದಿ ಜನರನ್ನ ಕಾಡ್ತಾ ಇದೆ, ಜನರನ್ನ ಸುಡ್ತಾ ಇದೆ. ಹಾಗಾಗಿ ಈ ಬೆಲೆ ಏರಿಕೆಯ ಜೊತೆಗೆ ಪ್ರತಿಪಕ್ಷದಂತ ಬಿಜೆಪಿಯವರು ಕೂಡ ನಾಳೆಯಿಂದ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ಶಾಂತಗೊಳಿಸಲಿಕ್ಕೆ ಸಿದ್ದರಾಮಯ್ಯನವರು ಯಾವೆಲ್ಲ ಪ್ಲಾನ್ ಹಾಕೊಳ್ತಾರೆ, ಜೊತೆಗೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಯಾವೆಲ್ಲ ಸೂಚನೆ ಕೊಡುತ್ತೆ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂತ ಆ ಗೈಡೆನ್ಸ್ ಅನ್ನು ತೆಗೆದುಕೊಳ್ಳುತ್ತಾ ಏನಾದರೂ ಆ ಗೈಡೆನ್ಸ್ ತೆಗೆದುಕೊಂಡು ಮತ್ತೊಬ್ಬ DCM ಹುದ್ದೆಯನ್ನು ಸೃಷ್ಟಿ ಮಾಡಿದ್ರೆ ಅದಕ್ಕೆ DK ಶಿವಕುಮಾರ್ ಅವರು ಏನೆಲ್ಲ ಉಲ್ಟಾ ಹೊಡೆಯಬಹುದು, ಏನೆಲ್ಲ ಮತ್ತೊಂದು ಪ್ಲಾನ್ ಹಾಕೊಂಡು ಮತ್ತೊಂದು ಚೆಕ್ಮೆಟ್ ಇಟ್ಟು ಪಕ್ಷಕ್ಕೆ ಯಾವೆಲ್ಲ ಮುಜುಗರ ಆಗ್ಬಹುದು ಎಲ್ಲವನ್ನು ಕೂಡ ಕಾಲವೇ ಉತ್ತರ ಕೊಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.